ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲು ಹೋಮ್ ಕಿಚನ್. ಇವತ್ತು ಖಾರ ಇಷ್ಟಪಡೋರ್ಗೆ, ತುಂಬಾ ಖಾರ ತಿಂತೀವಿ ಊಟ ಅನ್ನೋರ್ಗೆ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಮೆಣಸಿನಕಾಯಿ ಚಿತ್ರಾನ್ನ. ನಾರ್ಮಲ್ ಚಿತ್ರಾನ್ನ ಎಷ್ಟೊಂದು ತಿಂದಿರ್ತೀರಲ್ವಾ, ಇವತ್ತು ಪ್ರಾಪರ್ ಬರೀ ಮೆಣಸಿನಕಾಯಿ ಹೆಚ್ಚಿಗೆ ಹಾಕಿ ತುಂಬಾ ಖಾರವಾಗಿ ಮಾಡೋ ಅಂತ ಚಿತ್ರಾನ್ನ. ಖಾರ ತುಂಬಾ ಜಾಸ್ತಿ ತಿನ್ನೋರಾದ್ರೆ ಇದನ್ನ ತುಂಬಾ ಇಷ್ಟಪಡ್ತೀರಾ. ಖಾರ ಕಮ್ಮಿ ತಿನ್ನೋರಾದ್ರೆ ಇದು ಸ್ವಲ್ಪ ಕಷ್ಟ ಆಗತ್ತೆ ತಿನ್ನಕ್ಕೆ. ಸೊ ಅಂತವ್ರು ಮೆಣಸಿನಕಾಯಿ ಕಮ್ಮಿ, ತೆಂಗಿನಕಾಯಿ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಮೆಣಸಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತಗೋಬೇಕು. ನಾನಿಲ್ಲಿ 2 ಇಡಿ, ನನ್ನ ಕೈಯಲ್ಲಿ 2 ಇಡಿಯಷ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಫ್ರೆಶ್ ತೆಂಗಿನಕಾಯಿ ಒಂದು ಬೌಲ್ ಅಂದ್ರೆ ಇದು ಒಂದ್ ತೆಂಗಿನಕಾಯಿ ಹೊಡೆದ್ರೆ ಒಂದೋಳು 2 ಓಳು ಆಗುತ್ತಲ್ಲ, ಅದ್ರಲ್ಲಿ ಒಂದೋಳು ಅಷ್ಟು ತುರ್ಕೊಂಡ್ರೆ ಎಷ್ಟಾಗುತ್ತೋ ದೊಡ್ಡೋಳು ಅಷ್ಟು ತೆಂಗಿನಕಾಯಿ ತುರಿ. ಮತ್ತೆ ನಿಂಬೆಹಣ್ಣು, ಇದು ನೋಡಿ ನಿಂಬೆಹಣ್ಣು ತುಂಬಾ ದಪ್ಪ ಇದಾವೆ. ಸೊ ದಪ್ಪ ಇರೋದ್ರಿಂದ ನಾನು 2 ನಿಂಬೆಹಣ್ಣು ಸಾಕು, ಜಾಸ್ತಿನೂ ಜ್ಯೂಸ್ ಇರುತ್ತೆ ಇದರಲ್ಲಿ. ಚಿಕ್ಕ ನಿಂಬೆಹಣ್ಣು ಆದ್ರೆ 3ರಿಂದ 4 ಬೇಕು ಇಷ್ಟು ಗೊಜ್ಜು ಮಾಡ್ಕೊಳಕ್ಕೆ. ಇದು ದೊಡ್ಡೋರಿಗೆ ಚೆನ್ನಾಗಿರುತ್ತೆ, ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಕ್ಳು ಚಿಕ್ಕ ಮಕ್ಳಿರೋ ಮನೆಯಲ್ಲೂ ಎಲ್ರಿಗೂ ಸೇರಿಸಿ ಅಡಿಗೆ ಮಾಡ್ತೀವಿ ಅನ್ನೋದಾದ್ರೆ ಮೆಣಸಿನಕಾಯಿನ ಕಮ್ಮಿನೇ ಹಾಕಿ, ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೊಂಡು ನಿಂಬೆಹಣ್ಣು ಜಾಸ್ತಿ ಹಾಕೊಂಡ್ರೆ ನಾರ್ಮಲ್ ಚಿತ್ರಾನ್ನ ತರ ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ, ತರಕಾರಿ ಎಲ್ಲ ಜಾಸ್ತಿ ಬೇಕೇ ಇಲ್ಲ. 2 ಮೈನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಉಪ್ಪು, ಖಾರ, ಹುಳಿ ಹಾಕೋದು ತುಂಬಾ ಈಸಿ. 10-15 ನಿಮಿಷಕ್ಕೆ ಆಗೋಗುತ್ತೆ ಈ ತಿಂಡಿ. ಮೆಣಸಿನಕಾಯಿನ ನಾನಿಲ್ಲಿ 1 ಇಂಚ್ ಅಷ್ಟು ಉದ್ದುದಕ್ಕೆ ಸ್ಲೈಸಸ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡ್ರೆ ಇನ್ನೇನು ಕಟ್ ಮಾಡೋದೇನಿಲ್ಲ ಅಲ್ವಾ, ಆಗೋಗುತ್ತೆ. ಸೊ ಇವಾಗ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಕಡಲೆ ಬೀಜ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಹಪ್ಪಳ ಎತ್ತಿಟ್ಕೊಂಡಿನಿ, ಅಕ್ಕಿ ಹಪ್ಪಳ ಮತ್ತೆ ಕಾಳಿನ ಹಪ್ಪಳ. ಅದನ್ನು ಕರ್ದಿಟ್ಕೊಂಡ್ಬಿಡ್ತೀನಿ ಫಸ್ಟ್. 2 ಪ್ಯಾನ್ಗಳೆಲ್ಲ ಏನ್ ಮಾಡೋದ್ ಬೇಕಾಗಲ್ಲ. ಚಿತ್ರಾನ್ನ ಗೊಜ್ಜು ಮಾಡೋ ಪ್ಯಾನ್ ಯಾವ್ದಿರುತ್ತೆ ಅದಕ್ಕೇನೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮೊದಲು ಕಡಲೆ ಬೀಜ ಮತ್ತೆ ಹಪ್ಪಳ ಎಲ್ಲ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡು, ಆಮೇಲೆ ಅದು ಹೆಂಗಿದ್ರು ಡೀಪ್ ಫ್ರೈ ಮಾಡಕ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರ್ತೀವಿ, ಅಷ್ಟೊಂದು ಎಣ್ಣೆ ಬೇಕಾಗಲ್ಲ ಗೊಜ್ಜಿಗೆ. ಸ್ವಲ್ಪ ಎಣ್ಣೆ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಗೊಜ್ಜಿಗೆ ಎಣ್ಣೆ ಬಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಕ್ ಸ್ಟಾರ್ಟ್ ಮಾಡೋಣ. ಕಡಲೆ ಬೀಜನ ಎಣ್ಣೆ ಕಾದಾಗ್ಲೇ ಹಾಕ್ಬೇಕು. ಸೊ 1-2 ಕಡಲೆ ಬೀಜ ಹಾಕಿ ನೋಡಿ, ಎಣ್ಣೆ ಕಾದಿದೆ ಅನ್ಸಿದ್ರೆ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಬೇಕು. ಹೈ ಫ್ಲೇಮ್ ಅಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅಕ್ಕಿ ಹಪ್ಪಳನ ನಾವು ಒಂದ್ ಸೈಡ್ ಎಣ್ಣೆಲಿ ಕರೆದ್ರೆ ಸಾಕು, ಹಿಂಗ ಹಾಕಿದ ತಕ್ಷಣ ಅದು 2 ಸೆಕೆಂಡ್ ಅಲ್ಲಿ ಆಗೋಗ್ಬಿಡುತ್ತೆ. ಬಟ್ ಕಾಳಿನ ಹಪ್ಪಳ 2 ಸೈಡ್ ಬೇಯಬೇಕು, ಅದು ಸ್ವಲ್ಪ ತಿಕ್ಕಾಗಿರುತ್ತಲ್ಲ, 2 ಸೈಡ್ ಬೇಯಿಸ್ಬಿಟ್ಟು ಫ್ರೈ ಮಾಡಿ ತೆಗಿಬೇಕದು. ನಮ್ಮನೇಲಿ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಎಲ್ಲದಕ್ಕೂ ಹಪ್ಪಳ ಬೇಕು. ಅಟ್ಲೀಸ್ಟ್ 2 ಅಲ್ದಿದ್ರು ಯಾವ್ದಾದ್ರು ಒಂದೇ ತರದ ಹಪ್ಪಳನಾರು ಬೇಕು. ಪ್ರಾಬಬ್ಲಿ ಎಲ್ಲರಿಗೂ ಅಷ್ಟೇ ಅಲ್ಲ, ಉಪ್ಪಿಟ್ಟು ಚಿತ್ರಾನ್ನ ಅಂದ್ರೆ ಹಪ್ಪಳ ಇದ್ರೇನೆ ಇನ್ನೊಂದ್ ಸ್ವಲ್ಪ ರುಚಿಯಾಗಿರುತ್ತೆ ಅನ್ಸುತ್ತೆ. ಮತ್ತೆ ಈ ಚಿತ್ರಾನ್ನ ತುಂಬಾ ಖಾರ ಅನ್ಸಿದ್ರೆ ಮಕ್ಳಿಗೆ ಸ್ವಲ್ಪ ಕಮ್ಮಿ ಗೊಜ್ಜು ಕಲ್ಸಿ ಅನ್ನ ಜಾಸ್ತಿ ಕಲ್ಸಿ ಕೊಡ್ಬೋದು. ಹಂಗೂ ಖಾರ ಅನ್ಸಿದ್ರೆ ಮೊಸರು ಚೆನ್ನಾಗಿರುತ್ತೆ, ಈ ಚಿತ್ರಾನ್ನ ಜೊತೆಗೆ ಮೊಸರು ಹಾಕಿ ಕೊಡ್ಬೋದು. ಇದು ಎಣ್ಣೆಗೆ ನೋಡಿ ಜಾಸ್ತಿ ಇದೆ, ನಂಗೆ ಇಷ್ಟೊಂದು ಬೇಡ ಗೊಜ್ಜಿಗೆ. ಸೊ ಇದನ್ನ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಟು ನೋಡಿ 2 ಸೌಟಷ್ಟು ಹಾಕೊಂಡಿದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿದ್ರೆ ಗೊಜ್ಜು ಚೆನ್ನಾಗಿರುತ್ತೆ, ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ. ಸೊ ಅದಕ್ಕೆ 2 ಸೌಟಷ್ಟು ಬಿಟ್ಟು ಮಿಕ್ಕಿದೆಲ್ಲ ತೆಗ್ದಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಮತ್ತೆ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿ 1-2 ಸೆಕೆಂಡ್ ಕೈಯಾಡಿಸಿ, ಆಮೇಲೆ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಅದನ್ನು 1 ಸೆಕೆಂಡ್ ಕೈಯಾಡಿಸ್ಬಿಟ್ಟು ಆಮೇಲೆ ಚಿಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಮೆಣಸಿನಕಾಯಿ ಹಾಕಿದ್ಮೇಲೆ 5-6 ನಿಮಿಷನಾದ್ರು ಬೇಯಿಸ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕದು. ಖಾರ ಚೆನ್ನಾಗಿ ಇಳ್ಕೊಳುತ್ತೆ ಅವಾಗ ಎಣ್ಣೆಗೆ, ಒಗ್ಗರಣೆಗೆ. ಇಲ್ದಿದ್ರೆ ಬೇಗ ತೆಂಗಿನಕಾಯಿ ಹಾಕ್ಬಿಟ್ರೆ ಅಷ್ಟು ಖಾರ ಬರಲ್ಲ ಮೆಣಸಿನಕಾಯಲ್ಲಿ. ಸೊ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಗೊಜ್ಜುದು. ಮಧ್ಯೆ ಕೈಯಾಡಿಸ್ತಾ ಇರಿ, ಹೊತ್ತುತ್ತಾ ಇರೋಂಗೆ, ಅಥವಾ ಸೀದ್ ಬಿಡ್ತಾವ ಕೆಳಗಿನ ಮೆಣಸಿನಕಾಯಿ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಮಧ್ಯೆ ಕೈಯಾಡಿಸ್ಕೊಂಡು ಬೇಯಿಸಿ. ನೋಡಿ ಇನ್ನೊಂದ್ ಸ್ವಲ್ಪ ಬೇಯಬೇಕು. ಮೆಣಸಿನಕಾಯಿ ಎಲ್ಲ ಆಯ್ತು ಆಲ್ಮೋಸ್ಟ್. ಇವಾಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ, ತೆಂಗಿನಕಾಯಿ ತುರಿ ಹಾಕ್ಬೇಕು. ಹಾಕಿ 1-2 ನಿಮಿಷ ಕೈಯಾಡಿಸಿ, ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆಗ್ಲಿ. ಅದು ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆದ್ಮೇಲೆ ಅದಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬೇಕು. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನ ಟೇಸ್ಟ್ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬಹುದು, ಇಲ್ಲ ಅನ್ನ ಕಲ್ಸೋವಾಗ ಸಾಲ್ಟ್ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡು ಕಲ್ಸ್ಕೋಬಹುದು. ಈಗ ಇವೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯ್ಕೋಬೇಕು. ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಲಿ ಬೇಯೋ ತರ ಕೈಯಾಡಿಸಿ ಬೇಯಿಸ್ಬೇಕು. ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ, ಅದು ತೆಂಗಿನಕಾಯಿ ಎಲ್ಲ ಸೀದಂಗ್ ಆಗ್ಬಿಡುತ್ತೆ. 1-2 ನಿಮಿಷ ಆದ್ಮೇಲೆ ನಾನು ಇಲ್ಲಿ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ, ನಿಂಬೆಹಣ್ಣು. ನಾನು 2 ನಿಂಬೆಹಣ್ಣು ತಗೊಂಡಿದ್ನಲ್ಲ, 4 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟನ್ನು ರಸ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಜ್ಯೂಸ್, ನಿಂಬೆಹಣ್ಣಿನ ಜ್ಯೂಸು. ನೀವು ನಿಂಬೆಹಣ್ಣಿನ ಬಾಟಲ್ ಜ್ಯೂಸ್ ಬರ್ತಲ್ಲ ರೆಡಿ, ಅದನ್ನು ಹಾಕ್ಬೋದು. ಅದಾದ್ರೆ 4-5 ಟೇಬಲ್ ಸ್ಪೂನ್ ಅಷ್ಟು ಜ್ಯೂಸ್ ಹಾಕಿ, ಇಲ್ಲ ಚಿಕ್ಕ ನಿಂಬೆಹಣ್ಣು ಇದ್ರೆ ಮನೇಲಿ 4-6 ಬೇಕು, 3-4 ನಿಂಬೆಹಣ್ಣು
ಕಟ್ ಮಾಡ್ಬಿಟ್ಟು ಜ್ಯೂಸ್ ತೆಗೆದ್ಬಿಟ್ಟು ಹಾಕಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ಮೇಲೆ ಒಂದು 3-4 ನಿಮಿಷ ಬೇಯಿಸ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ 3-4 ನಿಮಿಷ ಕೈ ಆಡಿಸಿ ಬೇಯಿಸಿ. ಇಷ್ಟೇ ನೋಡಿ ಗೊಜ್ಜು. ಇದಕ್ಕೆ ಇನ್ನೇನು ಹಾಕೋದಿಲ್ಲ, ಪೂರ್ತಿ ಗೊಜ್ಜು ರೆಡಿ ಆಯ್ತು. ಇದನ್ನ ಕಲ್ಸ್ಕೊಳ್ಳೋದು ಅಷ್ಟೇ. ಖಾರ ಅಂತೂ ಚೆನ್ನಾಗೇ ಇರುತ್ತೆ, ಖಾರದೇನ್ ಟೇಸ್ಟ್ ನೋಡೋದ್ ಬೇಕಿಲ್ಲ. ಬಟ್ ಉಪ್ಪು ಹುಳಿ ನೋಡಿ. ಈಗ ಗೊಜ್ಜಲ್ ಗೊತ್ತಾಗಲ್ಲ, ಸ್ವಲ್ಪ ಖಾರನೇ ಅನ್ಸುತ್ತೆ ಟೇಸ್ಟ್ ಮಾಡಿದ್ರೆ. ಅದಕ್ಕೆ ಅನ್ನ ಕಲ್ಸೋವಾಗ ಹುಳಿನೂ ಅಷ್ಟೇ, ಹುಳಿ ಕಮ್ಮಿ ಅನ್ಸಿದ್ರೆ ನಿಂಬೆ ಹುಳಿ ಹಾಕೊಳ್ಳಿ ಎಕ್ಸ್ಟ್ರಾ. ಮತ್ತೆ ಉಪ್ಪು ಕಮ್ಮಿ ಅನ್ಸಿದ್ರು ಉಪ್ಪು ಹಾಕೋಬಹುದು. ನಾನಿಲ್ಲಿ ಅನ್ನ ಆರಕ್ಕೆ ಇಟ್ಟಿದ್ದೀನಿ, ತಣ್ಣಗಾದ್ಮೇಲೆ ಕಲ್ಸೋಣ ಅಂತ. ಬಿಡಿಬಿಡಿಯಾಗಿ ಅನ್ನ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಯಿಸ್ಬಿಡಿ, ಚೆನ್ನಾಗಿರಲ್ಲ ಚಿತ್ರಾನ್ನಕ್ಕೆ. ಇಲ್ಲಿ 2 ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಅದಕ್ಕೆ ಒಂದ್ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜು ಹಾಕೊಂಡಿದ್ದೀನಿ. 2-3 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಸ್ವಲ್ಪನೇ ಹಾಕೊಂಡ್ ಕಲ್ಸ್ಕೊಳ್ಳಿ, ಇದು ತುಂಬಾ ಖಾರ ಗೊಜ್ಜಿದು. ಸ್ವಲ್ಪನೇ ಹಾಕೊಂಡ್ ಕಲ್ಸ್ಕೊಳ್ಳಿ. ದೊಡ್ಡವರು ಖಾರ ಚೆನ್ನಾಗಿ ತಿನ್ನೋರ್ಗೆ ಹೆಚ್ಚಿಗೆ ಗೊಜ್ಜಾಗಿ ಕಲ್ಸ್ಕೊಡಿ, ತುಂಬಾ ಇಷ್ಟಪಡ್ತಾರೆ. ಇಷ್ಟೇ ನೋಡಿ, ಮೆಣಸಿನಕಾಯಿ ಚಿತ್ರಾನ್ನ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ವಿಡಿಯೋ ಸಿಗೋಣ ಗೈಸ್. ಟೇಕ್ ಕೇರ್ ಎವ್ರಿವನ್, ಬಾಯ್.